ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನು ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಲಾಸ್ಟ್ ವ್ಲಾಗಲ್ಲಿ ನಮ್ಮೂರಿಂದು ಒಂದು ಹೋಮ್ ಟೂರ್ ಮಾಡ್ತೀನಿ ಹಳ್ಳಿ ಮನೆದು ಅಂತ. ಇದು ರಾಯಚೂರು ಹತ್ರ ಇರೋ ಜೇಗ್ರಕಲ್ ಮಲ್ಲಾಪುರ ಅಂತ ನಮ್ಮದು ಊರು, ಅಮ್ಮಂದು ತವ್ರ ಮನೆ. ಸೊ ಅದು ಔಟ್ಸೈಡ್ ಈ ಥರ ಇದೆ. ಆ್ಯಕ್ಚುಲಿ ಇದೆಲ್ಲ ಇದ್ದಿಲ್ಲ, ನಾವು ಮಾಡಿಸಿರೋದು. ನಮ್ಮ ಅಮ್ಮವ್ರು ರೀಸೆಂಟಾಗಿ ಮಾಡಿಸಿದ್ದಾರೆ ಇದನ್ನು. ಸೊ ನೋಡಿ ಹೊರಗಡೆ ಈ ಥರ ಇದು ಬಾವಿನೂ ನಮ್ಮದೇ, ಬಟ್ ಎಲ್ಲ ಬಿದ್ದಿದೆ, ಅದರಲ್ಲೆಲ್ಲ ಸಾಮಾನು ಹಾಕಿ ಈ ಥರ ಮಾಡಿದ್ದಾರೆ. ಅಂದರೆ ಇದೊಂಥರ ಹಳ್ಳಿ ಮನೆ, ಆಲ್ಮೋಸ್ಟ್ ಒಂದು 100+ ಇಯರ್ಸ್ದು. ಕೆಲವೊಂದು ಮಾತ್ರ ಆಲ್ಟ್ರೇಷನ್ ಮಾಡಿಸಿದ್ದಾರೆ, ನಾನು ಹೇಳ್ತೀನಿ ಯಾವುದಾದಿದೆ ಅಂತ. ಸೊ ಇದು ಕಾರ್ ಪಾರ್ಕಿಂಗ್ ಎಲ್ಲ ಇಲ್ಲಿ ಮಾಡಿಸೋದಕ್ಕಂತ ಶೆಡ್ ಹಾಕಿದ್ದಾರೆ ಮುಂದುಗಡೆ. ಮತ್ತು ಇದು ನೋಡಿ, ಎಲ್ರಿಗೂ ಗೊತ್ತಿರ್ಬೋದು, ಇವೆರಡು ಕಟ್ಟೆಗಳು. ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ಇಲ್ಲೇ ಕೂತ್ಕೊಂಡು ಆಟ ಆಡ್ತಿದ್ವಿ. ಇಲ್ಲಿ ಕಂಬಗಳು ತೆಗೆದು ಅದನ್ನು ನಾರ್ಮಲ್ ಎಲ್ಲ ಶೆಡ್ ಹಾಕಿಬಿಟ್ಟಿದ್ದಾರೆ ಮೇಲೆ, ಬಿಕಾಸ್ ಕಂಬ ಎಲ್ಲ ಹಳೇದಾಗಿತ್ತು ಅಂತ. ಬಟ್ ಅದು ಬಿಟ್ಟರೆ ಈ ಕಟ್ಟೆ ಎಲ್ಲ ಫುಲ್ಲು ಎರಡು ಹಳೇದೆ. ಇಲ್ಲೇ ನಾವು ಹೊರಗಡೆ ಟಿ ವಿ ಎಲ್ಲ ಮೊದಲಿಲ್ಲೇ ಇತ್ತು, ಇಲ್ಲೇ ಕರ್ಟನ್ಸ್ ಹಾಕಿದ್ರು ಅಷ್ಟೇ. ಇಲ್ಲೇ ಮಲ್ಕೊಳೋದೆಲ್ಲ ಇಲ್ಲೇ ಮಾಡ್ತಿದ್ವಿ ಚಿಕ್ಕವರಿದ್ದಾಗೆಲ್ಲ ನಾವು. ಸೊ ಇದೇ ಪ್ಲೇಸಲ್ಲಿ ನಾವು ಟಿ ವಿ ಎಲ್ಲ ಇಟ್ಟಿದ್ವಿ ಫಸ್ಟೆಲ್ಲ, ಒಳಗಡೆ ಏನೂ ಇಟ್ಟಿರಲಿಲ್ಲ. ಎಲ್ಲರೂ ಬಂದು ಇಲ್ಲೇ ಟಿ ವಿ ನೋಡ್ತಾಯಿದ್ರು ಕೂತ್ಕೊಂಡು ನಮ್ಮ ಮನೆ ಹತ್ರನೇ. ಮತ್ತು ಇಲ್ಲಿ ಪಕ್ಕದಲ್ಲಿ ಪ್ಯಾಸೇಜ್ ಏನಿದೆಲ್ಲ ಅಲ್ಲೂ ಮಲ್ಕೊತಿದ್ರು ಸಣ್ಣವರಿದ್ದಾಗೆಲ್ಲ, ನಾವು ಚಿಕ್ಕವರಿದ್ದಾಗ. ಇದು ಬಂದು ಹಿಂದೆ ಅದು ಇದು ಹಿತ್ತಲು ಅಂತಾರಲ್ಲ ಆ ಥರ ಇದು. ಇಲ್ಲಿ ಒಂದು ಮನೆ ಇತ್ತು ಆ್ಯಕ್ಚುಲಿ, ಅದು ತೋರಿಸ್ತೀನಿ ಯಾವ ಥರ ಬಿದ್ದೋಗಿದೆ. ಅವಾಗಿದ್ದರು ಮೊದಲು. ಇದ್ರ ಜಾಗ ನಮ್ಮದೇ, ಬಟ್ ಮನೆ ಇವಾಗಿಲ್ಲ, ಎಲ್ಲ ಡಿಮಾಲಿಷ್ ಆಗಿದೆ. ಸೊ ಇದು ನಿಂಬೆಹಣ್ಣಿನ ಗಿಡ ನೋಡಿ, ತುಂಬ ನಿಂಬೆಹಣ್ಣು ಬಿಟ್ಟಿದ್ದಾವೆ ಇಲ್ಲಿ ಆಲ್ರೆಡಿ, ನೋಡ್ತಿರ್ಬೋದು. ಇಲ್ಲಿ ಹಿತ್ತಲಲ್ಲಿ ಬಂದು ನಿಂಬೆಹಣ್ಣಿಂದು ಮತ್ತು ಮೆಣಸಿನ್ಕಾಯಿ, ಕರಿಬೇವು, ಇನ್ನೊಂದು ಯಾವುದೋ ಗಿಡ ಹಾಕಿದ್ದಾರೆ ಇಲ್ಲಿ. ಸೊ ನೋಡಿ, ಇದೇ ಒಂದು ಮನೆ, ಕಲ್ಲಿನ ಮನೆ ಬಿದ್ದೋಗಿದೆ. ಇದು ಹೊರಗಡೆ ವಾಶ್ರೂಮ್ ಎರಡು ಸಪ್ರೇಟಾಗಿ ಹೊಸದು ಮಾಡಿಸಿರೋದು. ಎಸ್, ಈ ಥರ ಇದೆ. ಡ್ರಮ್ಮಲ್ಲೆಲ್ಲ ಸುಮ್ಮನೆ ಎಕ್ಸ್ಟ್ರಾ ಇಟ್ಟಿದ್ದಾರೆ, ನೀರೇನಾದರೂ ಬೇಕಾಗ್ಬೋದು ಅಂತ. ನೀರಿನ ಪ್ರಾಬ್ಲಮ್ ಅಂತೂ ಏನೂ ಇಲ್ಲ ಇಲ್ಲಿ. ಸೊ ನೋಡಿ, ಕಟ್ಟೆಗಳು ಎಷ್ಟು ದೊಡ್ಡದು, ಆವಾಗಿನ ಕಟ್ಟೆ ಎಲ್ಲ ಇದೆ. ಮತ್ತು ಇದು ಕಬೋರ್ಡ್ ಕಟ್ಟೆ ಮೇಲೆ ಇರೋದು, ಇದೂ ಹಳೇದೆ, ಇದನ್ನೇನು ಚೇಂಜಸ್ ಮಾಡಿಲ್ಲ. ಮತ್ತು ಇದೇ ಕಟ್ಟೆ ಮೇಲೆ ನೋಡಿ, ಇಲ್ಲಿ ನಮ್ಮ ಅಜ್ಜಿಯವರೆಲ್ಲ ಎಲೆ ಕುಡ್ತಿದ್ರು, ಅದ್ರದ್ದು ಮಾರ್ಕ್ ಇದೆಲ್ಲ ನಾನು ತೋರಿಸ್ತಿರೋದು. ಅದು ಒಂದು ಇದು ಎಂಟ್ರೆನ್ಸ್ ಏನಿದೆಲ್ಲ ಕಟ್ಟೆ ಅದ್ರ ಮೇಲೆ ಇರೋದು. ಇದು ನಮ್ಮ ಅಮ್ಮನ ಮಗ ಮಲ್ಲು ಅಂತ, ಇದು ನಮ್ಮಮ್ಮ ತೋರಿಸ್ತಿದ್ದಾರೆ ನೋಡಿ. ಮತ್ತು ಇದು ಹಿತ್ತಲು ಮನೆದು ಈ ಥರ ಇದೆ, ಎಲ್ಲ ಬಿದ್ದೋಗಿದೆ ಇದು. ನೋಡಿ ತೋರಿಸ್ತೀನಿ, ಸುಮ್ಮನೆ ಇದು ಜಸ್ಟ್ ನೋಡೋದಕ್ಕಂತ ಮಾಡಿರೋದು. ಬಟ್ ಮನೆ ಒಳಗಡೆ ಎಲ್ಲ ಹಾಗೆ ಇದೆ, ಹೊರಗಡೆ ಮಾತ್ರ ಈ ಥರ, ಯಾಕಂದರೆ ಮೇಂಟೈನ್ ಮಾಡೋದು ಕಷ್ಟ ಅಲ್ಲ, ಅದು ಹಾಗೆ ಬೀಳ್ಬಿಟ್ಟಿದ್ದಾರೆ. ಜಾಗ ಇದೆ, ಕಟ್ಸ್ಕೋಬೋದು, ಬಟ್ ಇವಾಗ ಸದ್ಯಕ್ಕೇನು ನೆಸರಿ ಇಲ್ಲ. ನೋಡಿ ಫುಲ್ ಕಲ್ಲಿನ ಮನೆ, ಅದು ಗಚ್ಚ ಅಂತಾರಲ್ವ, ಅದು ನೀರೆಲ್ಲ ಅದರಲ್ಲೇ ಮೊದಲೆಲ್ಲ ಸ್ಟೋರ್ ಆಗ್ತಿದ್ದಿದ್ದು. ಈ ಮನೆಯಲ್ಲಿ ಒಳಗಡೆ ಹಂಗೆ ಇದೆ, ತೋರಿಸ್ತೀನಿ ನಾನು ನಿಮಗೆ. ಸೊ ಇದನ್ನು ನೋಡಿ ಬಿದ್ದಿದೆ ಇವಾಗೆಲ್ಲ ಕಂಪ್ಲೀಟಾಗಿ ಹಿಂದ್ಗಡೆ ಹಿತ್ತಲಲ್ಲಿ. ಇದು ಮಣ್ಣಿನ ಮನೆಯೇ, ಕಂಪ್ಲೀಟಾಗಿ ಮಣ್ಣಿನ ಮನೆಯೇ ಇರೋದು ಇದು ಹಳ್ಳಿಯಲ್ಲಿ. ಬಟ್ ಏನಂದರೆ ರಾಯಚೂರು ಡಿಸ್ಟಿಕ್ ಆಗಿರೋದ್ರಿಂದ ಬಿಸಿಲು ಕಾಲದಲ್ಲಿ ಸ್ವಲ್ಪ ಬಿಸಿ ಜಾಸ್ತಿ, ಬಟ್ ಈ ಮನೆ ಒಳಗಡೆ ತಣ್ಣಗಿರುತ್ತೆ ನೋಡಿ. ಇದು ಎಲ್ಲೇ ಕೊಟ್ಟದ್ದು ಮಾರ್ಕ್. ಇದು ಬಂದು ಮನೆ ಎಂಟ್ರೆನ್ಸ್ ನೋಡಿ, ತಲೆಬಾಗ್ಲೆಲ್ಲ ನೋಡ್ಬೋದು, ಡಿಸೈನ್ ಎಲ್ಲ ಅದೇ ಹಳೆ ಥರದ್ದಿದೆ. ನಾನು ಏನಿದು ತಮ್ಮನೇನಲ್ಲಿ ಪಿಕ್ಚರ್ಸ್ ಹಾಕಿರ್ತೀನಿ, ನೀವು ನೋಡ್ಬೋದು ಅದನ್ನು. ಇದು ನೋಡಿ ಹಳೆ ಕಾಲದ್ದು, ಇದು ಕುದುರೆಗಳೆಲ್ಲ ಸೈಡ್, ನಾವು ಹುಟ್ಟೋಕ್ಕಿಂತ ಮುಂಚೆ ನಮ್ಮ ಅಮ್ಮವ್ರು ಸಣ್ಣವರಿದ್ದಾಗಿಂದ ಹಂಗೆ ಇರೋದು. ಇದು ಎಂಟ್ರೆನ್ಸ್ ಏನಿದೆಯಲ್ಲ, ಇದು ಎಂಟ್ರಿ ಆದ ತಕ್ಷಣ ಇಲ್ಲಿ ಆಕಳು ಕಟ್ಟೋದು ಇತ್ತು ತೊಟ್ಟಿ. ಬಟ್ ಅದನ್ನು ಬೆಳೆಸಿ 2006 ಇದನ್ನು ಈ ಥರ ಈಕ್ವಲ್ ಮಾಡಿಬಿಟ್ಟಿದ್ದಾರೆ. ಅದ್ರ ಮೇಲೆ ಹಟ್ಟನೂ ಇತ್ತು, ಅದನ್ನು ಬೆಳೆಸಿದ್ದೀವಿ. ಇದೆಲ್ಲ ಈಕ್ವಲ್ ಮಾಡಿದ್ದೀವಿ, ಸೊ ದಟ್ ಸ್ಪೇಸ್ ತುಂಬ ಜಾಸ್ತಿ ಆಗಿದೆ, ದೊಡ್ಡದಾಗಿದೆ. ಇದು ಬೆಳೆಸಿ, ಅದು ಆಕಳು ಕಟ್ಟೋದ ಅಂಕಣ ಬೆಳೆಸಿ ನಾವು 2 ರೂಮ್ ಮಾಡಿಸಿರೋದು. ಇಲ್ಲಿ ಸಿಮೆಂಟ್ ರೂಮ್ ಆಗಿದೆ 2. ಸೊ ನೋಡ್ತಿರ್ಬೋದು ನೀವು ಇದನ್ನು, ಈ ಥರ ಇದೆ ಎಂಟ್ರೆನ್ಸ್. ಇದು ಮನೆ ಒಳಗಡೆ ಮೆಸ್ಸಿ ಇದೆ, ಬಿಕಾಸ್ ಅದು ತುಂಬ ಸಾಮಾನಿದ್ದಾವೆ. ಅದು ಶ್ರೀಶೈಲಕ್ಕೆ ಹೋಗ್ತಿದ್ದೀವಲ್ಲ, ಸೊ ಆಲ್ಮೋಸ್ಟ್ ಎಲ್ಲ ಸಾಮಾನು ಅಲ್ಲೇ ಇದ್ದಾವೆ. ಸೊ ಡೋಂಟ್ ಮೈಂಡ್ ಎನಿಥಿಂಗ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ಮನೆ ತೋರಿಸ್ತಾ ಇದ್ದೀನಿ, ಹಳ್ಳಿ ಮನೆ ಯಾವ ಥರ ಇರುತ್ತೆ ಫೀಲ್ ಅನ್ನೋದು. ಇದೆಲ್ಲ ಅವಾಗಿನೆಲ್ಲ ರೆಡ್ ಆಕ್ಸೈಡೇ ಇದ್ದಿದ್ದು, ಇದೆಲ್ಲ ಹೊಸದು ರೂಮ್ ಕಟ್ಟಿರೋದು ನೋಡಿ, ಈ ಥರ ಇದೆ. ಇದು ಒಂಥರ ಸ್ಟೋರ್ ರೂಮ್ ಟೈಪ್ ಮಾಡಿದ್ದಾರೆ. ಇದರಲ್ಲಿ ತಾಯಮ್ಮವ್ವ ದೇವಿ ಇದ್ದಾರೆ, ತಾಯಮ್ಮವ್ವ ಪೂಜೆ ಮಾಡ್ತಾರೆ ಫ್ರೈಡೆ. ಇದು ಮೊದಲಿಂದ ನಡ್ಕೊಂಬಂದಿರೋದು, ತಾಯಮ್ಮವ್ವ ಮೊದಲಿಂದ ಪೂಜೆ ಮಾಡ್ತಾನೆ ಇದ್ದರು. ಸೊ ಇವಾಗೂ ಅದು ಹಂಗೆ ಕಂಟಿನ್ಯೂ ಆಗಿದೆ. ಇದೆಲ್ಲ ಸಿಮೆಂಟ್ ರೂಮ್ ನೋಡಿ, ಇದು ತಾಯಮ್ಮವ್ವಂದು. ಮತ್ತು ಇದಾದ ನಂತರ ಇಲ್ಲಿ ಇನ್ನೊಂದು ರೂಮ್ ಇದೆ, ಅದು ಸ್ಟೋರ್ ರೂಮ್ ಟೈಪ್, ಬಟ್ಟೆ ಹಾಕೋಕ್ಕೆಲ್ಲ ಮಾಡಿರೋದು ನೋಡಿ. ಸೊ ನೋಡಿ, ಇದು ಸ್ಟೋರ್ ರೂಮ್ ಟೈಪ್, ಬಟ್ಟೆ ಎಲ್ಲ ಇಲ್ಲಿ ಹಾಕೋಕ್ಕೆ ಮಾಡಿದ್ದಾರೆ. ಫಸ್ಟ್ ಇದು ರೂಮ್ ಇತ್ತು ಜಸ್ಟ್, ಇದು ಅಂದರೆ ಎಲ್ಲ ಏನಿದು ಕಟ್ಟಿಗೆದು ಹಂಚಿತ್ತು, ಬಟ್ ಅದೆಲ್ಲ ತೆಗೆದು ಶೆಡ್ ಹಾಕಿದ್ದಾರೆ ಈಗ. ಇದು ಒಂಥರ ಏನೋ ಸುಮ್ಮನೆ ಅದೆಲ್ಲ, ಇದನ್ನು ಸ್ಟೋರ್ ರೂಮ್ ಟೈಪ್ ಆಗಿರೋದು. ಬಿಕಾಸ್ ಇಲ್ಲಿರೋದು 3 ಜನ.
ಸೊ ಸರೌಂಡಿಂಗ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಿದೆ ವಾಯ್ಸಲ್ಲಿ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೇಲಿದ್ದೀನಿ ಅದಕ್ಕೆ. ಇದು ನಾನು ಆ್ಯಕ್ಚುಲಿ ನಂದೇ ತೋರಿಸಿ ನಾನು ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ವೀಡಿಯೋ ಶೂಟ್ ಮಾಡೋರು ಯಾರೂ ಇರಲಿಲ್ಲ. ಸೊ ಮತ್ತೆ ನೆಕ್ಸ್ಟ್ ಬರೋದು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ, ಅದಕ್ಕೆ ಜಸ್ಟ್ ನಾನೇ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಇದು ಬಂದು ಇನ್ನೊಂದು ರೂಮ್, ಇದು ಸಿಮೆಂಟ್ ರೂಮ್. ಇದು ಇದರಲ್ಲೇ AC ಎಲ್ಲ ಹಾಕ್ಸಿರೋದು. ನಾವು ಬಂದರೆ ಇದರಲ್ಲೇ ಮಲ್ಕೊಳ್ಳೋದು, TV ಎಲ್ಲ ಇದರಲ್ಲೇ ಇದೆ. ಇದು ನಮ್ಮ ಮಾಮ, ಇದೆಲ್ಲ ರಿಪೇರ್ ಮಾಡಿಸಿರೋದು ಇದೆಲ್ಲ. ನೆಕ್ಸ್ಟ್ ನೋಡಿ ನಮ್ಮಮ್ಮ ಹೇಳ್ತಿದ್ರು ಅದು ತೋರಿಸಿ ಅಂತ. ಆಲ್ಮೋಸ್ಟ್ ಎಲ್ಲ ಇದು ಹಾಲ್ ಏರಿಯಾ ಕಂಪ್ಲೀಟ್ ಮಾಡಿದ್ದೀನಿ. ಇದು ಎಂಟ್ರಿ ಆದರೆ ಇನ್ನೊಂದು ಇದು ಏನಿದು ತಲ್ಬಾಗ್ಲೆಲ್ಲ ಇದು ನಾವು ಸುಮ್ಮನೆ ಕೂತ್ಕೊಳ್ಳೋ ಪ್ಲೇಸ್. ಊಟ ಎಲ್ಲ ಇಲ್ಲೇ ಮಾಡ್ತಿದ್ವಿ ಮೊದಲೆಲ್ಲ. ಇದು ದೇವ್ರ ಮನೆ ಒಳಗಡೆ ತೋರಿಸ್ತೀನಿ ನೋಡಿ. ಬಾಗಿಲೆಲ್ಲ ಹಳೇದು, ಈ ಕಡೆ ಸೂರ್ಯಚಂದ್ರ ಕಟ್ಟಿಗೆದೆಲ್ಲ ಇರೋದು. ಒಳಗಡೆ ದೇವ್ರ ಮನೆ ಅಂತೂ ಇದೇನು ಚೇಂಜಸ್ ಆಗಿಲ್ಲ, ಇದೆಲ್ಲ ಒಳಗಡೆ ಹಾಗೆ ಇದೆ. ರೆಡ್ ಆಕ್ಸೈಡ್ ಇರೋದು, ಕಬೋರ್ಡ್ ಮಾತ್ರ ಹಾಕ್ಸಿರೋದಷ್ಟೇ. ಮೇಲೆಲ್ಲ ನೋಡ್ತಿರ್ಬೋದು ನೀವು, ಛತ್ತೆಲ್ಲ ಹಂಗೆ ಇದೆ, ಕಟ್ಟಿಗೆ ಹಳೇದೆ, ಏನು ಸೋರಲ್ಲ. ಇದು ಮಳೆ ಬಂದರೆ ಏನು ಸೋರಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ಇದು ದೇವ್ರ ಮನೆ ನೋಡಿ. ಇವಾಗೆಲ್ಲ ರೂಮ್ಸಲ್ಲಿ ಸಿಟಿಯಲ್ಲಿ ನೋಡ್ಬೋದು ನೀವು, ಇಷ್ಟು ದೊಡ್ಡ ರೂಮ್ ಅಂದರೆ 2 ರೂಮ್ ಮಾಡಿರ್ತಾರೆ ಅದರಲ್ಲಿ. ಬಟ್ ಇದು ಫುಲ್ ದೇವ್ರ ಮನೆಯೇ ಇರೋದು. ಇದು 3 ಜೋರಿ ಹಳೆ ಕಾಲದ್ದು, ಸೊ ಅದರ ಲಾಕರ್ ಟೈಪ್. ಇದು ದೇವ್ರ ಮನೆ, ರೆಡ್ ಆಕ್ಸೈಡ್ ಇರೋದಿಲ್ಲಿ. ಇದು ಹಳೆಯದ ನೆಲ ಎಲ್ಲ ಹಾಗೆ ಇದೆ. ಇದು ಮತ್ತೆ ಡೆಮಾಲಿಷ್ ಮಾಡ್ತಾರಂತ ನಾನು ಈ ಸಲ ವೀಡಿಯೋ ಮಾಡ್ಕೊಂಬಿಟ್ಟಿದ್ದೀನಿ. ಬಟ್ ಇಮಿಡಿಯೇಟಾಗಿ ಏನೂ ಮಾಡಲ್ಲ, ಇನ್ನೊಂದು 2-3 ಇಯರ್ಸ್ ಆಗ್ಬೋದು. ಅದಾದ ನಂತರ ನೋಡಿ ಹಿಂಗೆ ಸ್ಟ್ರೇಟಾಗಿ ಹೋದರೆ ಅದು ಕಿಚನ್. ಇದೆಲ್ಲ ಶೆಲ್ಫೆಲ್ಲ ಸೈಡಲ್ಲೆಲ್ಲ ಹಾಗೆ ಇರೋದು. ಅದೇ ಹೇಳಿದ್ನಲ್ಲ, ಜಸ್ಟ್ ಇವಾಗ ಊರಿಂದ ಬಂದಿದ್ದೀವಿ, ಬಳ್ಳಾರಿಯಿಂದ. ಪ್ಯಾಕ್ ನಡೀತಿದೆ ಎಲ್ಲ ಶ್ರೀಶೈಲಕ್ಕೆ. ಎಸ್, ಇದು ಇಲ್ಲೇ ನಾವು ಊಟ ಎಲ್ಲ ಮಾಡೋದು ಇಲ್ಲೇ ಕುತ್ಕೊಂಡು ಇದೇ ಏರಿಯಾದಲ್ಲಿ. ಇಲ್ಲಿ ವಿಂಡೋ ಇದೆ, ವಿಂಡೋ ತೆಗೆದ್ರೆ ಆ ಕಡೆ ಮನೆ ಕಾಣಿಸುತ್ತೆ. ಚಿಕ್ಕವರಿದ್ದಾಗೆಲ್ಲ ವಿಂಡೋಲ್ಲೆಲ್ಲ ಕುತ್ಕೊತಿದ್ವಿ ನಾವು, ಅದೊಂದು ಒಳ್ಳೆ ಮೆಮೊರೀಸ್ ಇದೆ ಇಲ್ಲಿ. ಇದು ಫ್ರಿಜ್ಜು ಅದೇ ಹಳೆ ಕಾಲದ್ದೇ, ಇದೆಲ್ಲ ಹಳೇದೆ, ಜಸ್ಟ್ ಪೇಂಟ್ ಮಾಡಿರೋದು. ಈ ಡೋರ್ ನೋಡಿದರೆ ಗೊತ್ತಾಗುತ್ತೆ ಹಳೇದಂತ ನಿಮಗೆ, ಆಗಲೇ ಹಳೆ ಮನೆ ಅಂತ ಸಿಂಬಲ್ ಇದು. ಅವಾಗೆಲ್ಲ ಹಿಂಗೆ ಇದ್ದಿದ್ದು, ಅವಾಗೇನೋ ಅಷ್ಟು ಫೀಲ್ ಆಗ್ತಿರ್ಲಿಲ್ಲ. ಬಟ್ ಇವಾಗಿನ ಮನೆಗಳೆಲ್ಲ ನೋಡಿದ್ಮೇಲೆ ಮತ್ತೆ ಎಲ್ಲರೂ ಇದೇ ಟ್ರೆಂಡನ್ನು ರಿಟರ್ನ್ ಇದಕ್ಕೆ ಬರ್ತಿದ್ದಾರೆ ವಾಪಸ್. ಆ್ಯಕ್ಚುಲಿ ಇದು ಕಿಚನ್ ಏರಿಯಾ ನೋಡಿ. ಇದು ಮೇಲೆ ಶೆಡ್ ಹಾಕ್ಸಿದ್ದಾರೆ, ಬಟ್ ಮೊದಲೆಲ್ಲ ಕಟ್ಟಿಗೆದಿದ್ದು, ಅದು ಬೀಳಿಸಿ ಮಳೆ ಬಂದಾಗ ಸೋರುತ್ತು ಅಂತ ಶೆಡ್ ಹಾಕಿರೋದು. ಇದು ನೋಡಿ ಬಚ್ಚಲ, ಇದು ಕಿಚನಲ್ಲಿ ಬಚ್ಚಲ ಇದೆ. ಟಾಯ್ಲೆಟ್ ಎಲ್ಲ ನಿಮಗೆ ಗೊತ್ತಿದೆ, ಆವಾಗಿನ ಕಾಲದಲ್ಲ ಹೊರಗೆ ಹೋಗ್ತಿದ್ರು. ಬಟ್ ಇವಾಗ ನಾವು ಅದು ಹಿತ್ತಲಲ್ಲಿ ಮಾಡಿಸಿದ್ದೀವಿ ಸಪ್ರೇಟಾಗಿ, ಭಾಳ ವರ್ಷ ಆಯಿತು. ಇದು ನೋಡಿ ಆವಾಗಿನ ಕಾಲದ ಕಬೋರ್ಡ್, ನಮ್ಮ ಅಜ್ಜಿ ಕಾಲದಾಗಿಂದು. ಇದನ್ನು ಹಳೆ ಕಬೋರ್ಡ್. ಇದು ಕಿಚನ್. ಒಲೆ ಇತ್ತು, ಒಲೆ ಎಲ್ಲ ತೆಗೆದಿದ್ದಾರೆ. ಒಲೆ ತೆಗೆದು ಗ್ಯಾಸ್ ಯೂಸ್ ಮಾಡ್ತಿದ್ದಾರೆ ಅಷ್ಟೇ. 100+ ಇಯರ್ಸ್ ಮನೆಯೇ, ಬಟ್ ಕೆಲವೊಂದು ಡೆಮಾಲಿಷ್ ಅಂದರೆ ಏನಿದು ಚೇಂಜಸ್ ಮಾಡಿದ್ದಾರೆ, ಬಿಕಾಸ್ ಮಳೆ ಬಂದಾಗ ಸೋರ್ತಿತ್ತು ಅಂತ. ಇದು ಕೆಳಗಡೆ ಒಂದು ಗಡಿಗೆ ಇದೆ, ಪೂಜೆ ಮಾಡ್ತಾರದು ಏನಂತ ಅಷ್ಟೊಂದು ಐಡಿಯಾ ಇಲ್ಲ. ಮೇಲೆ ಇದನ್ನು ಎಲ್ಲ ಕಂಬಗಳೆಲ್ಲ ಇತ್ತು, ಬಟ್ ಅದನ್ನು ಬೀಳಿಸಿ ಶೆಡ್ ಹಾಕ್ಸಿದ್ವಿ, ಮಳೆ ಬಂದಾಗ ಸೋರ್ತಾ ಇತ್ತು ಅಂತ. ಸೊ ನೋಡಿ, ಇದು ಬಚ್ಚಲದಲ್ಲಿ ಇದೇ ಗಚ್ಚು ಯೂಸ್ ಮಾಡೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಒಂದು ನಮ್ಮ ಹಳ್ಳಿ ಮನೆ ಹೋಮ್ ಟೂರ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.